ಆತ ಅಗ್ನಿ ಆರಾಧಕನಾಗಿದ್ದ. ಆದರೂ ರಂಜಾನ್ ತಿಂಗಳನ್ನು ಆತ ಗೌರವಿಸುತ್ತಿದ್ದ. ರಂಜಾನ್ ತಿಂಗಳ ಒಂದು ದಿನ ತನ್ನ ಮಗನು ಅಂಗಡಿಯಲ್ಲಿ ಏನೋ ತಿನ್ನುವುದನ್ನು ಕಂಡು ಆ ಮಗನಿಗೆ ಹೊಡೆದೇ ಬಿಟ್ಟ. ತಕ್ಷಣ ಹೀಗೆ ಹೇಳಿದ, ರಂಜಾನ್ ತಿಂಗಳಲ್ಲಿ ಮುಸಲ್ಮಾನರ ಘನತೆ ಗೌರವವನ್ನು ಯಾಕೆ ನೀನು ಕಾಪಾಡುತ್ತಿಲ್ಲ? ದಿನಗಳುರುಳಿದಂತೆ ಆ ಅಗ್ನಿ ಆರಾಧಕನು ತೀರಿ ಹೋದ. ನಂತರದ ಒಂದು ದಿನದಲ್ಲಿ ಆ ಊರಿನ ಪೈಕಿ ಓರ್ವ ಮಹಾವಿದ್ವಾಂಸರು ಆ ವ್ಯಕ್ತಿಯು ಸ್ವರ್ಗದ ಶೃಂಗಾರ ಮಂಚದ ಮೇಲೆ ಕುಳಿತಿರುವ ಕನಸು ಕಂಡರು. ತಕ್ಷಣ ಅವರು ಕೇಳಿದ್ರು, ನೀನು ಅಗ್ನಿ ಆರಾಧಕನಲ್ಲವೇ? ಹೌದು, ನಾನು ಅಗ್ನಿ ಆರಾಧಕನಾಗಿದ್ದೆ. ಆದರೆ ನನ್ನ ಮರಣದ ಸಮಯ ಸೃಷ್ಟಿಕರ್ತನು ನನ್ನನ್ನು ಇಸ್ಲಾಮಿಗೆ ಬರಮಾಡಿಕೊಳ್ಳುವ ಮೂಲಕ ಗೌರವಿಸಿದನು. ಕಾರಣ ಇಷ್ಟೇ, ನಾನು ರಂಜಾನನ್ನು ಗೌರವಿಸಿದೆ. ಗೆಳೆಯರೇ, ಆ ಅಗ್ನಿ ಆರಾಧಕ ಒಂದೇ ಒಂದು ವೃತ್ತಾಚರಿಸದೆ ಕೇವಲ ರಂಜಾನನ್ನು ಗೌರವಿಸಿದ ಒಂದು ಮಾತ್ರ ಕಾರಣಕ್ಕೆ ಸ್ವರ್ಗ ಪ್ರವೇಶ ಲಭಿಸಿದವನಾಗಬೇಕಾದ್ರೆ, ಇನ್ನು ಪ್ರತಿದಿನವೂ ವೃತ್ತಾಚರಿಸಿ ನಮಾಜ್ಗಳನ್ನು ನಿರ್ವಹಿಸಿ ಪ್ರಾರ್ಥಿಸುತ್ತಿರುವವರು ನಾವು. ನಮಗೆ ಅದ್ಯಾವ ರೀತಿಯ ಗೌರವ ಸ್ವರ್ಗದಲ್ಲಿ ಲಭಿಸಬಹುದು? ರಂಜಾನ್ ನಮ್ಮನ್ನು ಸ್ವರ್ಗಕ್ಕೆ ಕೊಂಡೊಯ್ಯಲಿ.